ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ತಿಂಡಿಗೆ ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ, ಹಾಗಾಗಿ ಪಪ್ಪು ಮಾಡೋಣ ಬೇಳೆ ಎಲ್ಲ ಹಾಕಿಬಿಟ್ಟು ಅಂತ ಹೇಳಿ ಈಗ ರೆಡಿ ಮಾಡ್ಕೊತಿದ್ದೀನಿ. ಬೇಳೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ತೀನಿ. ಒಂದು 3 ವಿಷಲ್ ಕೂಗಿಸ್ತೀನಿ. ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡ್ರೆ ಅದು ಕೂಗಿ ಅಷ್ಟರಲ್ಲಿ ಮಾಡ್ಕೊಬೋದು ಅಂತ. ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಮೆಂತ್ಯ ಸೊಪ್ಪಿತ್ತು ಒಂದು ಸ್ವಲ್ಪ, ಅದನ್ನು ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಬೇಳೆ 3 ವಿಷಲ್ ಕೂಗಾದಮೇಲೆ ಮೆಣಸಿನ್ಕಾಯಿ ಅದನ್ನೆಲ್ಲ ಸ್ವಲ್ಪ ಮಸ್ಕೊಬೇಕು. ಬೇಳೆ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಮಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ರೆಡಿ ಮಾಡ್ಕೊಂಡಿರೋಂಥ ಐಟಮ್ಸ್ನೆಲ್ಲ ಬಾಣಲಿ ಇಟ್ಕೊಂಡು ಅದಕ್ಕೆ ಬಾಣಲಿ ಕಾಯ್ದ ಮೇಲೆ ಎಣ್ಣೆ ಹಾಕ್ಕೊತೀನಿ. ನೆಕ್ಸ್ಟು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು 1 ಬೈ 1 ಅದನ್ನು ಎಲ್ಲ ಹುರ್ಕೊತೀನಿ. ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಬೇಳೆ, ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮಾಡೋ ಅಂಥದ್ದು ಚಪಾತಿಗಾಗಿರ್ಬೋದು, ರೈಸ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಅದೇನು ಕಹಿ ಬರೋದಿಲ್ಲ. ಎಣ್ಣೆಲಿ ನಾವೆಲ್ಲ ಫ್ರೈ ಮಾಡಿರ್ತೀವಿ ಮತ್ತು ಇದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಏನು ಕಹಿ ಬರೋದಿಲ್ಲ, ಗೊತ್ತೇ ಆಗೋದಿಲ್ಲ ಇದು ಮೆಂತ್ಯ ಸೊಪ್ಪು ಅಂತ, ಆ ರೀತಿ ಇರುತ್ತೆ. ನೋಡಿ, ಈಗ 1 ಬೈ 1 ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡೆ. ನೆಕ್ಸ್ಟು ಈಗ ಎಲ್ಲನೂ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು 1 ಟೊಮೆಟೊ ಸೇರಿಸ್ಕೊಬೇಕು. ಟೊಮೆಟೊ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ನಿಮಿಷ ಪ್ಲೇಟ್ ಮುಚ್ಚಿ ನಾನು ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿರೋಂತಹ ಒಂದು ಅರ್ಧ ಕಟ್ಟಷ್ಟು ಫ್ರೆಶ್ ಆಗಿರೋವಂತಹ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಸೇರಿಸ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೊಂಡ್ರೆ ನೋಡಿ ಎಷ್ಟಾಗುತ್ತೆ ಅಂತ. ಸೊ ಇದು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಅದು ಕಹಿ ಗೊತ್ತೇ ಆಗೋದಿಲ್ಲ. ಆಮೇಲೆ ಬೇಳೆ ಬೇಯಿಸ್ಕೊಂಡು ಮಸ್ಕೊಂಡಿರ್ತೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ 1-2 ಕುದಿ ಬಂದಮೇಲೆ ಪಪ್ಪು, ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿ ಇದೆ. ತುಂಬ ಟೇಸ್ಟಿಯಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ. ಚಪಾತಿ ಜೊತೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನು. ನನ್ನ ಮಕ್ಕಳು ತಿಂತಿರಲಿಲ್ಲ, ಇವತ್ತು ತುಂಬ ಚೆನ್ನಾಗಿತ್ತಮ್ಮ ಅಂತ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸ್ಯಾಟರ್ಡೇ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪೂಜೆ ಎಲ್ಲ ಮಾಡಬೇಕು. ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಊರಲ್ಲೂ ಗಣೇಶ ಕೂರಿಸಿದ್ದಾರೆ. ಇವತ್ತಿಗೆ 3ನೇ ದಿನ. ಇವತ್ತು ಗಣೇಶ ಬಿಡ್ತಾ ಇದ್ದಾರೆ. ಸೊ ನಾವು ಊರಿಗೆ ಹೋಗಿ ತುಂಬ ದಿನವೇ ಆಗಿತ್ತು. ಅತ್ತೆ ಮಾವ ಎಲ್ಲ ಕಾಶಿಗೆ ಹೋಗಿ ಹೋಗೋಕ್ಕೆ ಮೊದಲು ಹೋಗಿದ್ದು ನಾವು. ಅವಾಗಿಂದ ಊರಿಗೆ ಹೋಗೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಎಲ್ಲರೂ ಹೋಗೋಣ. ಸೊ ಮಕ್ಕಳು ಎಲ್ಲನೂ ಸ್ಕೂಲಿಂದ ಬಂದು ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸ್ತಿದ್ದಾರೆ. ಸೊ ನಾನೀಗ ಪೂಜೆ ಎಲ್ಲ ಮುಗಿಸಿ ಕ್ವಿಕ್ಕಾಗಿ ಊರಿಗೆ ಹೊರಡ್ತಾ ಇದ್ದೀವಿ. ಗಣೇಶನ ಹತ್ರ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವ್ರನ್ನ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆಗೆ ಪಲ್ಲಕ್ಕಿಗೆಲ್ಲ ರೆಡಿ ಮಾಡಿ ದೇವ್ರನ್ನ ಆಲ್ರೆಡಿ ಗಾಡೀಲೆಲ್ಲ ಕೂರಿಸಿದ್ದಾರೆ. ಸೊ ಈಗ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ. ಊರವ್ರಿಗೆಲ್ಲ ಊಟ ಇದೆ ನೈಟ್ ಇವತ್ತು. ನೋಡಿ, ಆಂಜನೇಯನ ಮುಂದೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ನಮ್ಮೂರಿನ ಆಂಜನೇಯ. ಸೊ ಈಗ ಎಲ್ಲರೂ ನಾವು ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಬಂದ್ವಿ. ಇದು ಊರು ಒಳಗಡೆ ಇರೋವಂಥ ದೇವಸ್ಥಾನದಲ್ಲೇ ದೇವ್ರನ್ನ ಕೂರಿಸಿರೋ ಅಂಥದ್ದು. ಈಗ ಎಲ್ಲರಿಗೂ ಊರವ್ರಿಗೆಲ್ಲನೂ ಪ್ರಸಾದ ಕೊಡ್ತಿದ್ದಾರೆ. ಊಟ ಇವತ್ತು 3 ದಿನ ಇಟ್ಕೊಂಡಿರ್ತಾರೆ. 3ನೇ ದಿವಸ ಎಲ್ಲರಿಗೂ ಪ್ರಸಾದ ಕೊಟ್ಟು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ದೇವ್ರನ್ನ ಬಿಡೋ ಅಂಥದ್ದು. ಎಲ್ಲರೂ ಪಲಾವ್ ಇಸ್ಕೊಂಡು ಬಂದು ತಿಂತಾ ಇದ್ದೀವಿ. ಇಲ್ಲಿ ಬರೋ ಸ್ವಾಮಿ, ಮೆಟ್ಲ ಮೇಲೆ ಬರೋ, ಮೆಟ್ಲ ಮೇಲೆ ಕಾಂತ ಬರೋ, ಅಲ್ಲಿ ಕೂತು ಹೋಗ್ಬೇಡಿ, ಅಲ್ಲಿ ಪಟಾಕಿ ಹೊಡಿತಾರೆ. ನೋಡೋದು ಶಶಿ ನೋಡ್ತಾವ್ರೆ.
ನಮ್ಮೂರಿನಲ್ಲಿ ಪ್ರತಿ ವರ್ಷವೂ ಗಣೇಶನ ಕೂರಿಸ್ತಾರೆ. ದೇವರ ಊರೆಲ್ಲನೂ ಮೆರವಣಿಗೆ ಮಾಡಿ ಆಮೇಲೆ ಬಿಡೋವಂಥದ್ದು. ಇಲ್ಲಿ ನೋಡಿ ಎಷ್ಟು ಜನ ಎಲ್ಲ ಡ್ಯಾನ್ಸ್ ಆಡೋಕ್ಕೆ ಎಲ್ಲ ರೆಡಿ ಆಗ್ತಿದ್ದಾರೆ. ನಾವೆಲ್ಲ ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಕೆಳಗಡೆ ಪಟಾಕಿ ಎಲ್ಲ ಹೊಡಿತಾ ಇದ್ರು, ಎಲ್ಲ ಸಿಡಿತಾ ಇರುತ್ತೆ ಅಂತ ಹೇಳಿಬಿಟ್ಟು. ಚಿಕ್ಕ ಮಕ್ಕಳು ಅಷ್ಟೇ ಎಲ್ಲ ಹೋಳಿಗಳು ತೊಗೊಂಡು ಬಂದು ಕಲರ್ ಅರಿಶಿನ ಕುಂಕುಮ ಎಲ್ಲ ತೊಗೊಬಂದು ಹಚ್ಕೊಂಡು ಆಟಾಡ್ತಾ ಇದ್ರು. ನಾವು ಮನೆ ಮೇಲೆ ನಿಂತ್ಕೊಂಡು ನಾವು ನಮ್ಮ ನಾದಿನಿ ಎಲ್ಲ ನೋಡ್ತಾ ಇದ್ದೀವಿ. ನೋಡ್ದ ಚೆನ್ನಾಯ್ತಾ ಗಣೇಶ ನೋಡು. ದೇವರು ಎಲ್ಲರ ಮನೆ ಹತ್ರನೂ ಬರುತ್ತೆ. ಎಲ್ಲರೂ ದೇವರಿಗೆ ಪೂಜೆ ಮಾಡಿಸ್ತಾರೆ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮೊದಲು ನೆನೆಸ್ಕೊಳ್ಳೋ ಅಂಥದ್ದು ಗಣಪತಿನ. ಮೊದಲು ಯಾವುದೇ ವಿಘ್ನಗಳು ಬರದ ಹಾಗೆ ನಾವು ಮಾಡೋ ಕೆಲಸ ಕಾರ್ಯಗಳೆಲ್ಲ ಶುಭ ಸಿಗಲಿ, ಒಳ್ಳೆಯದಾಗಲಿ ಅಂತ ನೆನೆಸ್ಕೊಂಡು ಆಮೇಲೆ ನಾವು ಪೂಜೆಗಳನ್ನ ಸ್ಟಾರ್ಟ್ ಮಾಡೋ ಅಂಥದ್ದು. ಮಕ್ಕಳು ಅಷ್ಟೇ, ಓದೋ ಮಕ್ಳಿಗೂ ಅಷ್ಟೇ ಗಣಪತಿಯ ಆಶೀರ್ವಾದ ಅವ್ರಿಗಿರಲೇಬೇಕು ಯಾವಾಗ್ಲೂ. ಸೊ ಮಕ್ಕಳು ಕೈಯಲ್ಲೂ ಹಬ್ಬದ ದಿವಸ ಗರಿಕೆ ಎಲ್ಲ ಇಡಿಸಿ, ಎಕ್ಕದ ಹೂವು ಎಲ್ಲ ಇಡಿಸಿ, ಅದು ಗಣಪತಿಗೆ ಇಷ್ಟ ಆಗಿರೋವಂಥ ಮೋದಕ, ಕಡುಬು, ಕರ್ಜಿಕಾಯಿ ಈ ಥರ ಎಲ್ಲ ಸಿಹಿ ತಿಂಡಿಗಳನ್ನೆಲ್ಲ ಇಟ್ಟು ದೇವ್ರಿಗೆ ಪ್ರಸಾದ ಮಾಡಿ ಕಡಲೆಕಾಳು ಹುಸ್ಲಿ ಎಲ್ಲ ಮಾಡಿ ಇಡೋ ಅಂಥದ್ದು. ದೇವ್ರಿಗೆ ನಮ್ಮ ಮನೆ ಹತ್ರ ಬರ್ತಾ ಇದೆ ಅಂತ ಹೇಳಿ ನಾನು ಒಳಗಡೆ ಬಂದು ದೇವ್ರ ಸಾಮಾನೆಲ್ಲ ಅತ್ತೆ ರೆಡಿ ಮಾಡಿಟ್ಟಿದ್ರು ಪೂಜೆಗೆ ಅಂತ ಹೇಳಿ ಈಗ ತಗೊಂಡು ಹೋಗ್ತಾ ಇದ್ದೀವಿ. ಸೊ ತಮಟೆ ಬಡಿಯೋರ್ನು ಅಷ್ಟೇ ಎಷ್ಟು ದೊಡ್ಡದು ಕರೆಸಿದ್ದಾರೆ ನೋಡಿ. ಸೊ ಸಿಕ್ಕಾಪಟ್ಟೆ ದೊಡ್ಡದಿತ್ತು, ಬಟ್ ತುಂಬ ಟೈಮು ಮಾಡೋದಕ್ಕೆ ಬಿಡಲಿಲ್ಲ. ಪೊಲೀಸ್ ಅವರೆಲ್ಲ ಬಂದಿದ್ದರು. 1-2-3 ಅವರ್ಸಲ್ಲಿ ಮುಗಿಸ್ಬೇಕು, ಯಾಕಂದರೆ 10-11 ಗಂಟೆ ಮೇಲೆಲ್ಲ ಈ ಥರ ಗಣೇಶನ್ ಬಿಡೋದು ಅದು ಇದೆ, ಯಾವುದಕ್ಕೂ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ಪೊಲೀಸ್ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಇದ್ದಿದ್ದಕ್ಕೆ ಬೇಗ ಹೋದರು, ಇಲ್ಲಾಂದರೆ ಎಲ್ಲ ಮನೆಗಳ ಮುಂದೆನೂ ಡ್ಯಾನ್ಸ್ ಆಡಿಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತಾಯಿತ್ತು. ನಮ್ಮ ಮನೆ ಹತ್ರ ಬಂತು ದೇವರು, ನಾವು ಈಗೆಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು ಊರಲ್ಲಿ ಗಣಪತಿ ಹಬ್ಬ. ಗಣೇಶ ಎಲ್ಲ ಮುಂದಕ್ಕೆ ಹೋದರೂ ಊರು ಫುಲ್ಲು ಮೆರವಣಿಗೆ ಬರುತ್ತೆ. ಸೊ ನಾವು ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಈಗ ಬಂದ್ವಿ ಎಲ್ಲರೂ. ಮತ್ತು ಕಡುಬೆಲ್ಲ ಮಾಡಿಬಿಟ್ಟಿದ್ರು. ಅಲ್ಲಿ ಗಣೇಶನ ಹತ್ರನೇ ಪ್ರಸಾದ ಕೊಟ್ಟರು. ಸೊ ಕಡುಬೆಲ್ಲ ಹಂಗೆ ಇದೆ. ನೆಕ್ಸ್ಟ್ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ಮಾಡಿರುವಂಥ ಕಡುಬು, ಕೋಸಂಬರಿ ನೋಡಿ, ದೇವ್ರ ಹತ್ರ ಕೊಟ್ಟಿರುವಂಥ ಪಲಾವ್ ಎಲ್ಲ ಹಾಗೆ ಇದೆ. ಕಡುಬಿಗೆ ಕಾಯಲ್ಲೆಲ್ಲ ಮಾಡಿದರು ಅತ್ತೆ, ಬೆಳಗ್ಗೆ ಅದೇ ತಿಂಡಿ. ಮಾರ್ನಿಂಗ್ ಇವತ್ತು ಸಂಡೇ ಊರಲ್ಲಿದ್ದೀವಿ. ಸೊ ಇವತ್ತು ತಿಂಡಿ ಎಲ್ಲ ಆಯಿತು, ನಾನ್ ವೆಜ್ ಇವತ್ತು. ಹಾಗಾಗಿ ಇವಾಗ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು, ಚಿಕನ್ ಫ್ರೈ. ಈಗ ಊಟ ಎಲ್ಲ ಮಾಡಿ ಹೊಲದ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡು ಸೊ ನಾನ್ ವೆಜ್ಗೆಲ್ಲ ಈಗ ಕುಕ್ಕರ್ಗೆ ಇಟ್ಟಿದ್ದೀನಿ, ರೆಡಿ ಆಗ್ತಾ ಇದೆ. ಸೊ ನಾದಿನೀರೆಲ್ಲ ಗೌರಿ ಹಬ್ಬಕ್ಕೆ ಬಂದಿರಲಿಲ್ಲ ಅಲ್ಲಿ ಮನೆಗೆ, ಅದಕ್ಕೆ ಊರಿಗೆ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊರಿಗೆ ಬಂದ್ವಿ ನೆನೆ. ಸೊ ಎಲ್ಲರೂ ಇದ್ದೀವಿ. ಹೀಗೆಲ್ಲ ಊಟ ಮಾಡಿಕೊಂಡು ಹೊಲದ ಹತ್ರ ಹೋಗಿ ಬರೋಣ ಅಂತ ಹೇಳಿ. ಇವ್ರು ನೋಡಿ, ಇವರಿಬ್ಬರು ಟಿ ವಿ ನೋಡ್ತಿದ್ದಾರೆ ನೋಡಿ. ಇವರು ಡ್ರೆಸ್ಸಾಗಿ ಓಡಾಡ್ತಿದ್ದಾರೆ, ವೇಲಲ್ಲೇ ಸೀರೆ ಉಟ್ಕೊಂಡು. ಮೂಗ್ಬಟ್ಟು ತೋರಿಸೋ ನಿಂದು. ಲಿಫ್ಟಿಗೆ ಹಾಕ್ಕೊಂಡು ಸ್ಟಿಕ್ಕರಲ್ಲಿ ಮೂಗ್ಬಟ್ಟು ಮಾಡಿಕೊಂಡು ಓಡಾಡ್ತಾ ಇದ್ದಾಳೆ. ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿರು ಎಲ್ಲರೂ, ಅತ್ತೆ ನಾದಿನಿ ಎಲ್ಲ. ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಹೊಲ್ದತ್ತ ಬಂದ್ವಿ. ಸೊಪ್ಪೆಲ್ಲ ತುಂಬ ಬೆಳೆದ್ಬಿಟ್ಟಿತ್ತು. ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಪಾಲಾಕು, ಕೊತ್ತಂಬರಿ ಸೊಪ್ಪು ಮತ್ತು ದಂಟಿನ ಸೊಪ್ಪಿತ್ತು. ಮತ್ತು ಮೂಲಂಗಿ ಹಾಕಿದ್ರು ಅತ್ತೆ, ಟೊಮೆಟೊ, ಸೀತಾಫಲ, ಟೊಮೆಟೊ ಅಂತೂ ತುಂಬ ಇತ್ತು. ಇದೆಲ್ಲ ಪಾಲಾಕು, ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ರು. ಹಾಗಾಗಿ ತುಂಬ ದಿವಸ ಆಗಿತ್ತಲ್ಲ ಊರಿಗೆ ಬಂದು, ಹಾಗಾಗಿ ತುಂಬ ಇತ್ತು. ಎಲ್ಲರೂ ಕಿತ್ಕೊಂಡು ಡಿವೈಡ್ ಮಾಡ್ಕೊಂಡ್ವಿ 3 ಜನನು. ಈಗ ನಮ್ಮೂರಿನಲ್ಲಿ ಒಂದು ಲೈಬ್ರರಿ ಮಾಡಿದ್ದಾರೆ, ಅರಿವು ಕೇಂದ್ರ ಅಂತ. ಎಲ್ಲ ಹಳ್ಳಿಗಳಲ್ಲೂ ಈ ರೀತಿ ಮಾಡ್ತಾ ಇದ್ದಾರೆ ಈಗ. ಸೊ ಹಾಗಾಗಿ ಮಕ್ಕಳು, ದೊಡ್ಡವರು ಎಲ್ಲರೂ ಬಂದು ಓದ್ಬೋದು ಅಂತ ಹೇಳಿ ನೋಡಿ, ಇಲ್ಲೆಲ್ಲ ಮಕ್ಕಳು ಬಂದು ಓದ್ತಾ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಮಕ್ಕಳು ಬಂದು ಓದ್ಬೋದಂತೆ. ಇಲ್ಲಿ ಎಲ್ಲ ಗೌರ್ಮೆಂಟ್ ಅವರೇ ಬುಕ್ಸ್ ಎಲ್ಲ ಕಳಿಸ್ಕೊಡ್ತಾರೆ, ಅವ್ರಿಗೆ ಸಿಸ್ಟಮು ಕೊಡ್ತಾರೆ. ಎಲ್ಲ ಅದರಲ್ಲಿ ಇರೋವಂಥ ಬುಕ್ಗಳನ್ನೆಲ್ಲ ಅಪ್ಡೇಟ್ ಮಾಡಬೇಕು ನೋಡಿ. ಎಲ್ಲ ಚಿಕ್ಕ ಮಕ್ಕಳು ಓದೋವಂಥದ್ದು, ದೊಡ್ಡವರು ಓದೋವಂಥದ್ದು ಎಲ್ಲ ಕಳಿಸಿದ್ದಾರೆ. ಇನ್ನು ಬುಕ್ ರ್ಯಾಕೆಲ್ಲ ಅವರೇ ಕಳಿಸ್ತಾರಂತೆ. ಸೊ ಹಾಗಾಗಿ ಹಸ್ಬೆಂಡ್ ಫ್ರೆಂಡು ನಮ್ಮನ್ನು ಬನ್ನಿ ನೀವು ಓದಿ ನೋಡಿ ಬುಕ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಕರೆದಿದ್ರು. ನಾವು ಹೋಗಿ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಗೌರ್ಮೆಂಟ್ ಅವರು ಎಷ್ಟು ಹೆಲ್ಪ್ ಎಲ್ಲ ಮಾಡ್ತಾರೆ. ಮಕ್ಕಳು ಅದನ್ನು ಯೂಸ್ ಮಾಡ್ಕೊಬೇಕಷ್ಟೇ. ದೊಡ್ಡವರು ಅಥವಾ ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲರೂ ಓದ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದಾಗ. ಬಟ್ ಮಕ್ಕಳೆಲ್ಲ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಎಲ್ಲ ಹೋಗಿ ಓದ್ಬಿಟ್ಟು ಬಂದ್ವಿ, ನೋಡಿಕೊಂಡು ಹೇಗಿದೆ ಏನು ಅಂತ ಹೇಳಿಬಿಟ್ಟು. ಎಷ್ಟು ಮಳೆ ಬರೋ ಥರ ಮುಚ್ಕೊಂಬಿಟ್ಟಿದೆ ನೋಡಿ. ಇನ್ನು ಈಗ 5:45 ಟೈಮು, ಫುಲ್ಲು ಕತ್ಲೆ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅನಿಸುತ್ತೆ, ಗಾಳಿ ಎಲ್ಲ ಬೀಸ್ತಾ ಇದೆ. ಈಗ ನೆನ್ನೆನೂ ಇದೇ ಟೈಮಿಗೆ ಮಳೆ ಬಂದಿತ್ತು, ಇವತ್ತು ಇದೇ ಟೈಮ್ಗೆ. ಇಲ್ಲಿ ಜೋರು ಮಳೆ ಬರುತ್ತೆ, ಬಟ್ ಊರ ಕಡೆ ಮಳೆನೇ ಬರ್ತಾ ಇರಲಿಲ್ಲ. ಒಂದು 15 ಡೇಸಿಂದನೂ ಇಲ್ಲೆಲ್ಲ ಮಳೆ ಸಂಜೆ ಆದರೆ ಬರುತ್ತೆ, ಸ್ವಲ್ಪನಾದರೂ ಬರುತ್ತೆ. ಬಟ್ ಹಳ್ಳಿ ಕಡೆ ಅಂತೂ ಮಳೆನೇ ಬಂದಿಲ್ಲ. ಮಳೆ ಬರ್ತಿದೆ, ಬಾರೋ. ಯಾಕೋ ಹೋಗು ನೋಡಿ. ನಾನು ಹೇಳ್ತಾ ಇದ್ದಂಗೆ ಎಷ್ಟು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ನಮ್ಮನೆ ಬ್ಯಾಕ್ ಸೈಡ್ ಸೀನ್ರಿ ಇದು ತುಂಬ ಚೆನ್ನಾಗಿದೆ, ಫುಲ್ ಗ್ರೀನರಿ ಆಗಿಬಿಟ್ಟಿದೆ.
ಸೊ ಈ ಥರ ವ್ಯೂ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗಂತೂ. ಮಳೆ ಬರ್ತಾ ಇರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಳ್ಳಿಗಳ ಕಡೆ ಎಲ್ಲ ಹೊಲ ಎಲ್ಲ ಚೆಲ್ಲಿರ್ತಾರಲ್ವ, ಸೊ ಮಳೆ ಬೇಕಿತ್ತು ಈ ಟೈಮಲ್ಲಿ. ಸೊ ನಮ್ಮೂರಲ್ಲಂತೂ ಮಳೆನೇ ಬಂದಿಲ್ಲ. ನಮ್ಮ ಅತ್ತೆ ಸೊಪ್ಪೆಲ್ಲ ಚೆಲ್ಲಿದ್ದೆಲ್ಲನೂ ಸೊ ಮಳೆ ನೀರು ಇಲ್ದೇನೆ ಎಲ್ಲ ಬಾಡೋಗಿತ್ತು. ಅದೇ ರೀತಿ ಅವರು ಇರಲಿಲ್ಲ, ಇಲ್ಲಿ ಬಂದುಬಿಟ್ಟಿದ್ರಲ್ವ, ಹಾಗಾಗಿ ಮಳೆ ಬಂದಿದ್ದರೆ ಕರೆಕ್ಟಾಗಿ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಮಳೆ ಇಲ್ದಿರ ಆ ರೀತಿ ಆಗಿತ್ತು. ಇಲ್ಲಿ ಬೆಂಗಳೂರಲ್ಲಿ ಮಳೆ ಬರುತ್ತೆ, ಇಲ್ಲಿ ನಾವು ಯಾವ ವ್ಯವಸಾಯ ಮಾಡ್ತೀವಲ್ವ ಹಳ್ಳಿಗಳ ಕಡೆ, ಇಲ್ಲೂ ಬೇಕು ಈ ಗಾಳಿ ಹೊಗೆ, ಈ ಬೆಂಗಳೂರಿನ ಮಾಲಿನ್ಯದಲ್ಲಿ ಮಳೆ ಬಂದ್ರೇ ಒಳ್ಳೆಯದು ಅನಿಸುತ್ತೆ. ಇಷ್ಟು ಬಿಸಿಲು ಕಾಯ್ತಾ ಇರುತ್ತಲ್ವ. ಈ ರೀತಿ ಮಳೆ ಬರ್ತಿರೋದ್ರಿಂದ ಎಲ್ಲರೂ ಹುಷಾರು ತಪ್ಪಿದ್ದಾರೆ, ದೊಡ್ಡವರು ಮಕ್ಕಳು ಎಲ್ಲರೂ. ವೈರಲ್ ಫೀವರ್ ಥರ 5 to 6 days ಇರುತ್ತೆ. ಚಿಕ್ಕ ಮಕ್ಕಳೇ ಜಾಸ್ತಿ, ಸ್ಕೂಲಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇದೆ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.